ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ನಾ ಇವತ್ತು ತೋರ್ಸಾತಿದ್ದ ಸ್ವೀಟ್ ಅಂಗಡಿನ ತರಬೇಕಂತೇನಿಲ್ಲ. ಮನ್ಯಾಗ ಜಸ್ಟ್ ಒಂದು ಹಾಲು ಇಲ್ಲ ಹಾಲಿನ ಪೌಡರ್ ಸಕ್ಕರೆ ಇದ್ರೆ ಒಂದು 10-15 ನಿಮಿಷದಾಗ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಈ ಸ್ವೀಟಿಗೆ ತೇಟ್ ಅಂಗಡಿಯಾಗಿನ ಥರ ಟೆಕ್ಸ್ಚರ್ ಬರಬೇಕಂದ್ರೆ ಹೆಂಗೆ ಅಂತ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾರ್ದ ಕಂಪ್ಲೀಟಾಗಿ ನೋಡಿರಿ. ಬರ್ರಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾ ಇಲ್ಲಿ ದಪ್ಪ ತಳೆ ಇರೋ ಪಾತ್ರೆ ಇಲ್ಲ ನಾನ್ ಸ್ಟಿಕ್ನಾಗ ಒಂದು 2 ಕಪ್ ಹಾಲಿನ ಪೌಡರ್, 1 ಕಪ್ ಸಕ್ಕರೆ, 1.5 ಬಟ್ಲಷ್ಟು ನೀರು, 1 ಚಮಚ ತುಪ್ಪ ಹಾಕಿ ಸಕ್ಕರೆ ಮತ್ತು ಪೌಡರ್ ಎಲ್ಲ ಕರಗಿ ಮಿಕ್ಸ್ ಆಗೋ ತನಕ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಮೀಡಿಯಮ್ ಫ್ಲೇಮ್ನಾಗ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಆಮೇಲೆ ಒಂದು ಬಟ್ಲದ ಒಳಗೆ 2 ಚಮಚ ನಿಂಬೆಹಣ್ಣಿನ ರಸ, ಒಂದು 2 ಚಮಚ ನೀರು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಈ ಮಿಕ್ಸರ್ನಾಗ ಹಾಕೋತಾ ಕೈಯಾಡಿಸ್ಕೋತಾ ಇರಬೇಕು. ಫುಲ್ ಸ್ವೀಟ್ ರೆಸಿಪಿ ಮುಗಿಯೋ ತನಕ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಒಟ್ಟ ಕೈ ಬಿಡಲಾರ್ದ ಕಂಟಿನ್ಯೂಸ್ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ನಾನ್ ಸ್ಟಿಕ್ ಆದ್ರೆ ಅಷ್ಟು ಇದಾಗಿಲ್ಲ, ಸ್ವಲ್ಪ ಸ್ಟೀಲ್ ಆದ್ರೆ ತಳ ಅಂಟಂಗೆ ಆಗುತ್ತೆ. ನಾನು ಸ್ವಲ್ಪ ಇಲ್ಲಿ ತಳ ಹತ್ತಿತ್ತು, ಅದು ಸ್ವಲ್ಪ ಬ್ರೌನ್ ಕಲರ್ ಬಂದದ್ದು. ಈ ಸ್ವೀಟ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ. ಇಲ್ಲ ಚಿಕ್ಕ ಮಕ್ಕಳಿಗೆ ಬಾಕ್ಸಿಗೆ ಅಂತ ಇಲ್ಲ ಮನ್ಯಾಗ ಯಾವಾಗಾರ ತಿನ್ಬೇಕು ಅನಿಸ್ದಾಗ, ಸ್ಪೆಷಲ್ ಒಕೇಶನ್ ಇದ್ದಾಗ, ಹಬ್ಬ ಇದ್ದಾಗ ಮನ್ಯಾಗ ಮಾಡ್ಬೋದು ಈಸಿಯಾಗಿ. ಕಲಿಸ್ಕೋತಿದ್ದಾಗ ನೀರಿನ ಅಂಶ ಎಲ್ಲ ಖಾಲಿಯಾಗಿ ಗಟ್ಟಿ ಹಾಕೋತಾ ಬರುತ್ತೆ. ಸೈಡಿಗೆಲ್ಲ ಹತ್ತಿರ್ತದೆ, ನಾವಾಗವಾಗ ಚಮಚೆಯಿಂದ ತಕ್ಕೋತಿರ್ಬೇಕು. ಹಿಂಗೆ ಫುಲ್ ಗಟ್ಟಿಯಾಗಿ ತಳ ಬಿಡೋಕ್ಕದು ಬರ್ತಿರುತ್ತಲ್ಲ, ಆ ಟೈಮ್ನಾಗ ತಳ ಬಿಟ್ಟಾಗ ಗ್ಯಾಸ್ ಆಫ್ ಮಾಡ್ಕೋಬೇಕು. ಆಮೇಲೆ ಮನ್ಯಾಗದ ಟಿಫಿನ್ ಬಾಕ್ಸ್ ಅದು ಇರ್ತಾವಲ್ಲ, ಅದಕ್ಕೆ ಎಣ್ಣೆ ಇಲ್ಲ ತುಪ್ಪ ಸವರಿ ಇದನ್ನು ಹಾಕಿಟ್ಟು ಫುಲ್ ಮುಚ್ಚಳ ಮುಚ್ಚಿ ಒಂದು 2-3 ತಾಸು ಫುಲ್ ಆರಕ್ಕೆ ಬಿಡಬೇಕು. ಚಮಚೆಗೂ ಅಂಟ್ಕೊಳತ್ತಿದ್ರೆ ಚಮಚೆಗೂ ಸ್ವಲ್ಪ ತುಪ್ಪ ಎಲ್ಲ ಎಣ್ಣೆ ಸವರಿ ಸೆಟ್ ಮಾಡ್ಕೋಬೇಕು. ಇದನ್ನು ಮಾಡ್ಬೇಕಾದ್ರೆ ಒಂದು 2-3 ಚಮಚ ತುಪ್ಪ ಅದ ಹಾಕ್ಕೊಂಡ್ರೆ ಚಮಚಕ್ಕದ ಹಂಗೆ ಅಂಟ್ಕೊಳಂಗಿಲ್ಲ. ಈ ಸ್ವೀಟ್ ಮಾಡೋಕ್ಕೆ ಹಾಲಿನ ಪೌಡರ್ ಸಕ್ಕರೆ ಇದ್ದರೆ ಸಾಕು. ಹಾಲಿನ ಪೌಡರ್ ಇಲ್ಲ ಅಂದ್ರೆ ಅದ್ರ ಬದಲು ಹಾಲನ್ನ ವಡಿಸಿನೂ ಮಾಡ್ಬೋದು. ಹಾಲಿನ ಪೌಡ್ರಿಂದ ಮಾಡಿರೋ ಈ ಕಲಾಕಂಡ್ ರೆಸಿಪಿನ ನೀವು ಅಂಗಡಿಯಿಂದ ತರಬೇಕಂತೇನಿಲ್ಲ, ಕಡಿಮೆ ಪದಾರ್ಥ ಬಳಸಿ ಮನ್ಯಾಗ ಈಸಿಯಾಗಿ ಒಂದು 10-15 ನಿಮಿಷದಾಗ ಮಾಡ್ಕೋಬೋದು. ಈ ಕಲಾಕಂಡ್ ಸೇಮ್ ಅಂಗಡಿಯಾಗಿನ ಥರ ಟೆಕ್ಸ್ಚರ್ ಕಾಣಿಸ್ಬೇಕಂತಂದ್ರೆ ನಾವು ನಿಂಬೆಹಣ್ಣಿನ ರಸ ಹಾಕೋತಿರ್ತೇವಲ್ಲ, ಅದನ್ನ ಒಂದೇ ಸಲ ಹಾಕೋಬಾರ್ದು. ಸ್ವಲ್ಪ ಹಾಕೋತಾ ಮಿಕ್ಸ್ ಮಾಡ್ಕೋತಾ ಬಂದರೆ ಅದು ಒಡೆದಿದ್ದು ಇದು ಬಂದು ಸೇಮ್ ಅಂಗಡಿಯಾಗಿನ ಥರ ಟೆಕ್ಸ್ಚರು ಬರುತ್ತೆ. ನಾ ಇಲ್ಲೊಂದು 3 ತಾಸು ಬಿಟ್ಟಿದ್ದೆ. 3 ತಾಸು ಆದ್ಮ್ಯಾಗ ಕರೆಕ್ಟಾಗಿ ಸೆಟ್ ಆಗಿರ್ತದೆ. ಆಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು. ನೋಡ್ಬೋದು ನೀವು ಇಲ್ಲಿ ಎಷ್ಟು ಸಾಫ್ಟಾಗಿ ಬಂದದ. ಈಸಿಯಾಗಿರೋ ಈ ಸ್ವೀಟ್ ರೆಸಿಪಿ ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.